ಅಶೋಕ್ ಎಲ್ಲೋ ಹೋಗಿದ್ದೆ? ಯಾಕೆ ಇಷ್ಟು ಲೇಟ್ ಮಾಡಿದೆ? ಅಟ್ಲೀಸ್ಟ್ ಲೇಟ್ ಆಗ್ತಿದೆ ಅಂತ ಒಂದು ಫೋನ್ ಮಾಡಿ ಹೇಳ್ಬೇಕು ತಾನೆ. ನೋಡಿಲಿ, ನಾವೆಲ್ಲರೂ ಟೆನ್ಷನ್ ಮಾಡ್ಕೊಂಡು ಎಷ್ಟು ಒದ್ದಾಡ್ತಿದ್ದೀವಿ ಅಂತ. ಅಲ್ಲ ಕಣೋ, ಅಪ್ಪ ಅಮ್ಮ ಕಾಶಿ ಯಾತ್ರೆ ಹೋದಾಗಿಂದ ನೀನೇ ಈ ಮನೆಗೆ ಆಧಾರ ಅಂತ ಅನ್ಕೊಂಡಿದ್ದೀವಿ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಿ ಅಂತ ಅನ್ಕೊಂಡಿದ್ಯಾ? ನಾನು ಬರೋ ತಡ ಆಯಿತು ಅಂತ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಆದರೆ ಈ ಆರತಿಯಲ್ಲಿ ಹೋದ್ಲು. ಏನಾದರೂ ಪ್ರಾಬ್ಲಮ್ ಆಯ್ತೇನೋ? ಏನೋ ತೊಂದರೆ? ಅಶೋಕ, ಯಾಕೋ? ಏನಾಯ್ತು? ಏನಾದರೂ ಸಮಸ್ಯೆನಾ? ಏನಿಲ್ಲ ಚಿಕ್ಕಪ್ಪ, ಕಾರ್ ಕೈ ಕೊಡ್ತು ಅಷ್ಟೇ. ಅಶೋಕ್, ಒಂದು ಫೋನ್ ಮಾಡಿ ಹೇಳಿದ್ರೆ ನಾನು ಕಾರ್ ತಗೊಂಡ್ಬರ್ತಾ ಇರಲಿಲ್ವಾ? ಅದು ಫೋನ್ ಸ್ವಿಚ್ ಆಫ್ ಆಗೋಯ್ತು. ನೋಡಿದ್ಯಾ, ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಶುರು ಆಗ್ತಿದೆ ಅಂದರೆ ನಿನ್ಗೇನೋ ಕಂಟಕಾಗ್ತಿದೆ ಅಂತ ಅರ್ಥ. ಅಕ್ಕ, ಯಾವ ಕಂಟಕನೂ ಇಲ್ಲ, ಸಂಕಟನೂ ಇಲ್ಲ. ದಯವಿಟ್ಟು ಎಲ್ಲ ಬಿಟ್ಬಿಡಿ. ಅಶೋಕ್, ನಿಂತ್ಕೊಳ್ಳೋ. ಊಟ ಮಾಡ್ಕೊಂಡು ಹೋಗೋ. ನಿಂತ್ಕೊಳ್ಳೋ ಅಶೋಕ್. ನೋಡಿದ್ರ ಚಿಕ್ಕಪ್ಪ, ನಾವೆಲ್ಲ ಇಲ್ಲಿ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ದೀವಿ. ಒಂದು ಮಾತು ಕೇಳದೆ ಕೇರ್ ಮಾಡದೆ ಹೊಟ್ಟೋದ. ಒಂದು ಸಮಾಧಾನ ಮಾಡೋಕ್ಕೂ ಮನಸ್ಸಿಲ್ಲ ಅವನಿಗೆ. ಅಕ್ಕ, ಅಶೋಕ್ ಅಣ್ಣ ಆರಾಮಾಗೇ ಇದ್ದಾನೆ, ಅವನಿಗೇನೂ ಆಗಿಲ್ಲ. ಸುಮ್ಮನೆ ನಾವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವನು ಹೊಣೆನಾ? ಅಶೋಕ್ ಅಣ್ಣನ ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಏನೋ ಸಮಸ್ಯೆ ಆಗಿದೆ, ಆದರೆ ಹೇಳ್ಕೊತಾ ಇಲ್ಲ. ಅಂದರೆ ನಮ್ಮಿಂದ ಅಶೋಕ್ ಏನಾದರೂ ವಿಷಯ ಮುಚ್ಚಿಡ್ತಾ ಇದ್ದಾನೆ ಅಂತನಾ? ಎಲ್ಲರ ಮುಂದೆ ಅವ್ರ ಬಗ್ಗೆ ಮಾತಾಡಿ ಎಲ್ರಿಗೂ ಆತಂಕ ಹುಟ್ಟಿಸೋ ಉದ್ದೇಶ ನನಗಿಲ್ಲ. ಆದರೆ ಅವರು ನಮ್ಮಿಂದ ಏನೋ ಮುಚ್ಚಿಡ್ತಾ ಇರೋದಂತೂ ನಿಜ. ಅಶೋಕ್, ಎಲ್ಲೋ ಹೋಗಿದ್ಯಪ್ಪ ಇಷ್ಟೊತ್ತವರೆಗೂ? ನಮಗೆಲ್ಲ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಆದರೆ ನಿನ್ನ ಹೆಂಡತಿ ಮಾತ್ರ ಏನಾಯ್ತು ಅವಳಿಗೆ? ಏನಾಗುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾಳೆ. ತಾಳಿ ಕಟ್ಟಿದ ಗಂಡ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ ಅವಳಿಗೆ. ನೀನು ಇರೋ ಬರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನೀನು ಎಲ್ಲಿದ್ಯಾ, ನೀನು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ನಾವು ಒದ್ದಾಡ್ತಿದ್ರೆ ಅವಳು ಹೋಗಿ ರೆಸ್ಟ್ ಮಾಡ್ಬೋದಾ? ಅವಳಿಗೆ ಸ್ವಲ್ಪನೂ ಗಂಡ ಅನ್ನೋ ಪ್ರೀತಿನೇ ಇಲ್ಲ ಕಣೋ. ಕೆಲವು ಹೆಂಗಸರಿಗೆ 10 ವರ್ಷ ಆದಮೇಲೆ ಗಂಡದ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ ಅಂತ ಎಲ್ಲೋ ಓದಿದ ನೆನಪು. ಬರೀ ಹೆಂಗಸ್ರಿಗೆ ಮಾತ್ರ ಅಲ್ಲ, ಗಂಡಸ್ರಿಗೂ ಹಾಗೆ ಆಗತ್ತಂತೆ.